ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಕಾರ್ತಿಕ್ ರಿಷಿ, ರೇಡಿಯೇಷನ್ ಆಂಕಾಲಜಿಸ್ಟ್, ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್, ಬೆಂಗಳೂರು. ಇವತ್ತು ನಾನು ಅನ್ನನಾಳದ ಕ್ಯಾನ್ಸರಲ್ಲಿ ರೇಡಿಯೇಷನ್ ಮೂಲಕ ಹೇಗೆ ಟ್ರೀಟ್ ಮಾಡ್ಬೋದು ಅಂತ ಮಾಹಿತಿ ಕೊಡ್ತೀನಿ. ಅನ್ನನಾಳದ ಕ್ಯಾನ್ಸರ್ ಸುಮಾರು ಜನಕ್ಕೆ ಕಾಣಿಸ್ಕೊಳ್ಳುತ್ತೆ. ಅದು ಸ್ವಲ್ಪ ಏಜ್ ಆದವರಲ್ಲಿ ತುಂಬಾ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಯಂಗ್ ಏಜಲ್ಲಿ ಅಷ್ಟು ನಾವು ನೋಡೋದಿಲ್ಲ. ಈ ಅನ್ನನಾಳದ ಕ್ಯಾನ್ಸರ್ನ ಹೇಗೆ ಟ್ರೀಟ್ಮೆಂಟ್ ಡಿಸೈಡ್ ಮಾಡ್ತೀವಿ ಅಂದರೆ, ಫಸ್ಟು ನಾವು ಅನ್ನನಾಳನ 3 ಭಾಗ ಡಿವೈಡ್ ಮಾಡ್ಕೊತೀವಿ ಟ್ರೀಟ್ಮೆಂಟ್ಗೋಸ್ಕರ. ಮೇಲ್ಭಾಗದ ಅನ್ನನಾಳ ಅಥವಾ ಅನ್ನನಾಳದ ಮೇಲ್ಭಾಗ, ಅನ್ನನಾಳದ ನಡುಭಾಗ ಮತ್ತು ಅನ್ನನಾಳದ ಕೀಳ್ಭಾಗ ಅಂತ ನಾವು ಡಿವೈಡ್ ಮಾಡ್ಕೊತೀವಿ. ಒಂದೊಂದಕ್ಕೂ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಬರುತ್ತೆ. ಅದಕ್ಕೋಸ್ಕರನೇ ನಾವು ಈ ಥರ ಭಾಗ ಮಾಡೋದು. ಈಗ ಅನ್ನನಾಳದ ಮೇಲ್ಭಾಗದಲ್ಲಿ ಕ್ಯಾನ್ಸರ್ ಬಂತು ಅಂದರೆ ಅದರ ಮೇನ್ ಟ್ರೀಟ್ಮೆಂಟು ರೇಡಿಯೇಷನ್ನು ಮತ್ತು ಕೀಮೊಥೆರಪಿ. ಅದು ಹೇಗೆ ಅಂದರೆ, ರೇಡಿಯೇಷನ್ನು ಸುಮಾರು 6 ರಿಂದ 7 ವಾರ ತಗೋಬೇಕಾಗಿ ಬರುತ್ತೆ. ವಾರದಲ್ಲಿ 5 ದಿನ ಡೈಲಿ ಬಂದು ಒಂದು 10-15 ನಿಮಿಷ ಟ್ರೀಟ್ಮೆಂಟ್ ತೊಗೊಂಡು ಹೋಗಬೇಕಾಗತ್ತೆ. ಇದರಲ್ಲೇ ಸುಮಾರು ಜನಕ್ಕೆ ವಾಸಿ ಆಗುತ್ತೆ. ಯಾವ ಥರದ್ದು ಉಳ್ಕೊಂಡೇ ಪೂರ್ತಿ ಗುಣ ಆಗುತ್ತೆ. ಸೊ ಈ ರೇಡಿಯೇಷನ್ ಜೊತೆಗೆ ನಾವು ಕೀಮೊಥೆರಪಿ ಕೂಡ ಕೊಡ್ತೀವಿ. ಅನ್ನನಾಳದ ಮೇಲ್ಭಾಗಕ್ಕೆ ಕ್ಯಾನ್ಸರ್ ಬಂದಾಗ ಇದು ವಾರದಲ್ಲಿ 1 ಸಲ ಈ ಕೀಮೊಥೆರಪಿನ ತಗೋಬೇಕಾಗತ್ತೆ. ಸೊ ಎರಡೂ ಒಟ್ಟಿಗೆ ಕೊಟ್ಟಾಗ, ರೇಡಿಯೇಷನ್ನು ಮತ್ತು ಕೀಮೊಥೆರಪಿ ಜೊತೇಲಿ ಕೊಟ್ಟಾಗ ಕ್ಯೂರ್ ರೇಟ್ಸು ಜಾಸ್ತಿ ಆಗುತ್ತೆ ಮತ್ತು ಗುಣ ಆಗೋ ಸಾಧ್ಯತೆ ತುಂಬಾ ಇರುತ್ತೆ. ಸೊ ಇದರಲ್ಲಿ ಯೂಶ್ವಲಿ ಏನು ಟ್ರೀಟ್ಮೆಂಟ್ ಟೈಮಲ್ಲಿ ಕೆಲವು ಸೈಡ್ ಎಫೆಕ್ಟ್ಸ್ ಇರುತ್ತೆ, ಬಟ್ ಅದರ್ವೈಸ್ ಏನು ಮೇಜರ್ ಪ್ರಾಬ್ಲಮ್ಸ್ ಏನು ಕಾಣಿಸ್ಕೊಳ್ಳೋದಿಲ್ಲ. ಯಾವ ಥರ ಸೈಡ್ ಎಫೆಕ್ಟ್ಸ್ ಅಂದರೆ, ನಾವು ಅನ್ನನಾಳಕ್ಕೇ ರೇಡಿಯೇಷನ್ ಕೊಟ್ಟಾಗ ಅದರಲ್ಲಿ ಹುಣ್ಣಾಗತ್ತೆ, ಅಲ್ಸರ್ಸ್ ಬರುತ್ತೆ ಅನ್ನನಾಳದಲ್ಲಿ. ಆ ಟೈಮಲ್ಲಿ ಸ್ವಲ್ಪ ನಾರ್ಮಲ್ ಫುಡ್ ತಿನ್ನೋಕ್ಕೆ ಕಷ್ಟ ಆಗುತ್ತೆ. ಸೊ ಯಾವ ಪೇಷಂಟ್ಸು ಯಾರು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೋ ಅವ್ರು ಸ್ವಲ್ಪ ಅವರ ಡಯಟನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಹೆಚ್ಚಿಗೆ ನೀರಿನ ಪದಾರ್ಥ, ಲಿಕ್ವಿಡ್ ಡಯಟ್ ಹೆಚ್ಚಿಗೆ ತೊಗೋಬೇಕಾಗತ್ತೆ. ಸಾಫ್ಟ್ ಫುಡ್ ಹೆಚ್ಚಿಗೆ ತೊಗೋಬೇಕಾಗತ್ತೆ. ಈ ಗಟ್ಟಿ ಪದಾರ್ಥ ನುಂಗೋಕ್ಕಾಗಲ್ಲ. ತುಂಬ ಖಾರ, ತುಂಬ ಬಿಸಿ ಇರೋ ಪದಾರ್ಥನ ನುಂಗೋಕ್ಕಾಗಲ್ಲ. ಸೊ ಆದಷ್ಟು ಲಿಕ್ವಿಡ್ ಮತ್ತು ಸಾಫ್ಟ್ ಫುಡ್ಡನ್ನ ತೊಗೋಬೇಕಾಗತ್ತೆ. ಇವೆಲ್ಲ ಟೆಂಪ್ರರಿ. ಟ್ರೀಟ್ಮೆಂಟ್ ಮುಗಿದ ಮೇಲೆ ಆ ಅಲ್ಸರ್ಸ್ ಹುಣ್ಣೆಲ್ಲ ಅದಾಗೆ ಅದು ವಾಸಿ ಆಗಿಬಿಡುತ್ತೆ. ಆಮೇಲೆ ನಾರ್ಮಲಾಗೆ ಊಟ ಮಾಡ್ಬೋದು. ಇನ್ನು ಕೆಲವು ಜನಕ್ಕೆ ಅನ್ನನಾಳ ಮೇಲ್ಭಾಗ ಎಲ್ಲಿ ಬರುತ್ತೋ ಆ ಜಾಗದಲ್ಲಿ ಚರ್ಮ ಸ್ವಲ್ಪ ಕಪ್ಪಗಾಗತ್ತೆ. ಮುಂದ್ಗಡೆನೂ ಕೂಡ, ಬೆನ್ನಲ್ಲೂ ಕೂಡ ಚರ್ಮ ಸ್ವಲ್ಪ ಕಪ್ಪಗಾಗತ್ತೆ. ಅದು ಕೂಡ ಟೆಂಪ್ರರಿ. ಟ್ರೀಟ್ಮೆಂಟ್ ನಿಲ್ಲಿಸಿದ ಮೇಲೆ ಅದು ವಾಸಿ ಆಗಿಬಿಡುತ್ತೆ, ಇನ್ನೇನು ತೊಂದರೆ ಇರೋದಿಲ್ಲ. ಕೀಮೊಥೆರಪಿನೂ ಕೂಡ ಈ ಅನ್ನನಾಳಕ್ಕೆ ಕ್ಯಾನ್ಸರ್ಗೆ ಕೊಡೋವಂಥ ಕೀಮೊಥೆರಪಿ ಮೈಲ್ಡ್ ಕೀಮೊಥೆರಪಿ ಅಂತ ಹೇಳ್ತೀವಿ. ಅದು ರೇಡಿಯೇಷನನ್ನು ಇನ್ನೂ ಚೆನ್ನಾಗಿ ಕೆಲಸ ಮಾಡೋ ಥರ ಮಾಡುತ್ತೆ. ಅದಕ್ಕೋಸ್ಕರ ಕೀಮೊಥೆರಪಿ ಕೊಡೋದು. ಯೂಶ್ವಲಿ ಒಂದು ಸಿಂಗಲ್ ಮೆಡಿಸಿನ್ ಕೊಡ್ತೀವಿ, ವಾರಕ್ಕೆ 1 ಸಲ ಕೊಡ್ತೀವಿ. ಡೋಸ್ ಮೈಲ್ಡ್ ಇರುತ್ತೆ. ಅದಕ್ಕೂ ಕೂಡ ಹೆಚ್ಚಿಗೆ ಏನು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇದರಲ್ಲಿ ಕೂದಲುದ್ರದು ಆ ಥರ ಯಾವುದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ವಾರಕ್ಕೊಮ್ಮೆ ಒಂದು ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ಅದನ್ನು ನೋಡಿಕೊಂಡು ನಾವು ಟ್ರೀಟ್ಮೆಂಟನ್ನು ಕೊಡ್ತೀವಿ. ಇದು ಅನ್ನನಾಳದ ಮೇಲ್ಗಡೆ ಭಾಗ ಬಂದ ಕ್ಯಾನ್ಸರ್ಗೆ ಟ್ರೀಟ್ಮೆಂಟು. ಈ ಅನ್ನನಾಳದ ಮಧ್ಯಭಾಗ ಕ್ಯಾನ್ಸರ್ ಬಂದಾಗ್ಲೂ ಇದೇ ಥರ ನಾವು 2 ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು. ಕೆಲವು ಜನಕ್ಕೆ ತುಂಬಾ ಅರ್ಲಿ ಇತ್ತು ಅಂದರೆ ನಾವು ಆರ್ಗನ್ ಪ್ರಿಸರ್ವೇಷನ್ ಅಂತ ಹೇಳ್ತೀವಿ. ಅಂದರೆ ಅನ್ನನಾಳನ ತೆಗಿದೇನೆ ನಾವು ಅದನ್ನು ಗುಣ ಮಾಡ್ಬೋದು. ಅದನ್ನು ಕೂಡ ರೇಡಿಯೇಷನ್ನು ಮತ್ತು ಕೀಮೊಥೆರಪಿ ಮೂಲಕನೇ ಗುಣ ಮಾಡ್ಬೋದು. ಮೇಲ್ಗಡೆ ಭಾಗಕ್ಕೂ ಕೆಳಗಡೆ ಭಾಗಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಅದು ಕೆಲವು ಸಲ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಆ ಟೈಮಲ್ಲಿ ಸರ್ಜರಿ ಕೂಡ ಆ್ಯಡ್ ಮಾಡಬೇಕಾಗಿ ಬರುತ್ತೆ. ಬಟ್ ತುಂಬ ಚಿಕ್ಕ ಜಾಗ ಇತ್ತು, ಕಮ್ಮಿ ಇತ್ತು ಅಂದರೆ ಆವಾಗ ರೇಡಿಯೇಷನ್ನು ಕೀಮೋ ಅಲ್ಲೇ ನಾವು ಗುಣ ಮಾಡ್ಬೋದು. ಪ್ರೊಸೀಜರ್ ಸೇಮ್. ಮೇಲ್ಗಡೆ ಭಾಗಕ್ಕೆ ಹೇಗೆ ಹೇಳಿದ್ನೋ ಅದೇ ಥರನೇ ಇಲ್ಲೂ ಕೂಡ 5 ರಿಂದ 6 ವಾರ ರೇಡಿಯೇಷನ್ ತಗೋಬೇಕಾಗತ್ತೆ. ವಾರದಲ್ಲಿ 5 ದಿನ ಡೈಲಿ ಒಂದು 10 ನಿಮಿಷ ಬಂದು ತೊಗೊಂಡು ಹೋಗಬೇಕಾಗತ್ತೆ. ಅಡ್ಮಿಷನ್ ಏನು ಬೇಕಾಗಲ್ಲ. ಔಟ್ ಪೇಷಂಟ್ ಟ್ರೀಟ್ಮೆಂಟು. ಮನೆಯಿಂದ ಬಂದು ಟ್ರೀಟ್ಮೆಂಟ್ ತೊಗೊಂಡು ವಾಪಸ್ ಹೋಗ್ಬೋದು.
ರೇಡಿಯೇಷನ್ ಕೊಡಬೇಕಾದ್ರೆ ಏನು ಗೊತ್ತಾಗಲ್ಲ, ನೋವಾಗಲಿ ಉರಿ ಆಗಲಿ ಯಾವ ಥರದ ಶಾಕು ಹೀಟು ಅದೆಲ್ಲ ಏನೂ ಇರೋದಿಲ್ಲ. ಏನಂದರೆ ಅನ್ನನಾಳಕ್ಕೇ ರೇಡಿಯೇಷನ್ ಕೊಡ್ತಿರೋದ್ರಿಂದ ಕೆಲವು ಸೈಡ್ ಎಫೆಕ್ಟ್ಸ್ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಒಳಗಡೆ ಅಲ್ಸರ್ಸ್ ಆಗುತ್ತೆ, ಹುಣ್ಣಾಗುತ್ತೆ. ಆ ಟೈಮಲ್ಲಿ ಖಾರ ಬಿಸಿ ಗಟ್ಟಿ ಪದಾರ್ಥ ನುಂಗೋಕ್ಕಾಗಲ್ಲ. ಆದಷ್ಟು ಸ್ವಲ್ಪ ನೀರಿನ ಪದಾರ್ಥ ಜಾಸ್ತಿ ತೊಗೋಬೇಕಾಗತ್ತೆ, ಲಿಕ್ವಿಡ್ ಡಯಟು ಮತ್ತು ಸಾಫ್ಟ್ ಡಯಟ್ ತೊಗೋಬೇಕಾಗತ್ತೆ. ಟ್ರೀಟ್ಮೆಂಟ್ ಎಲ್ಲ ಮುಗಿದ ಮೇಲೆ ಆ ಅಲ್ಸರ್ಸು ಹುಣ್ಣೆಲ್ಲ ಅದಾಗೆ ಅದು ಹೋಗ್ಬಿಡುತ್ತೆ. ಆಮೇಲೆ ನಾರ್ಮಲಾಗೆ ಫುಡ್ಡು ತೊಗೋಬೋದು. ಇಲ್ಲೂ ಕೂಡ ರೇಡಿಯೇಷನ್ ಜೊತೆಯಲ್ಲಿ ವಾರಕ್ಕೊಂದ್ಸಲ ನಾವು ಕೀಮೊಥೆರಪಿನ ಕೊಡ್ತೀವಿ. ಸೊ ಆ ದಿನ ಬೆಳಗ್ಗೆಯಿಂದ ಸಂಜೆ ಡೇ ಕೇರಲ್ಲಿ ಇರಬೇಕಾಗತ್ತೆ. ಮೈಲ್ಡ್ ಕೀಮೊಥೆರಪಿ ಡೋಸ್ ಇರುತ್ತೆ. ರೇಡಿಯೇಷನ್ದ ಕೆಲಸನ ಇನ್ನೂ ಚೆನ್ನಾಗಿ ಮಾಡೋದಕ್ಕೋಸ್ಕರ ನಾವು ಕೊಡೋ ಕೀಮೋ. ಇದರಲ್ಲೂ ಕೂಡ ಯಾವ ಥರದ್ದು ನಿಮಗೆ ಮೇಜರ್ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಕೂದಲು ಉದುರೋದು ಆ ಥರ ಏನೂ ಇರೋದಿಲ್ಲ. ವಾರಕ್ಕೊಮ್ಮೆ ಒಂದು ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ನಾವು ಈ ಟ್ರೀಟ್ಮೆಂಟ್ನ ಕೊಡ್ತೀವಿ. ಆ್ಯಂಡ್ ಈ ರೀತಿಯಲ್ಲಿ ರೇಡಿಯೇಷನ್ನು ಮತ್ತು ಕೀಮೊಥೆರಪಿಯಲ್ಲೇ ಗುಣ ಆಗೋ ಚಾನ್ಸಸ್ ತುಂಬಾ ಚೆನ್ನಾಗಿದೆ. ಇನ್ನು ಕೆಲವು ಜನಕ್ಕೆ ಸ್ವಲ್ಪ ಕಾಯಿಲೆ ಜಾಸ್ತಿ ಇದ್ದಾಗ ಸರ್ಜರಿ ಮಾಡಬೇಕಾಗೆ ಬರ್ಬೋದು. ಮೂರನೇದು ಏನು ಅಂದರೆ ಅನ್ನನಾಳದ ಕೆಳಗಡೆ ಭಾಗ ಕ್ಯಾನ್ಸರ್ ಬಂದರೆ ಇಲ್ಲಿ ಟ್ರೀಟ್ಮೆಂಟ್ ಸ್ವಲ್ಪ ಬೇರೆ ಥರ ಇರುತ್ತೆ. ಸುಮಾರು ಸಲ ಇಲ್ಲಿ ಸರ್ಜರಿ ಮಾಡೋ ಅವಶ್ಯಕತೆ ಇರುತ್ತೆ. ಸೊ ಮೊದಲೇ ಚಿಕ್ಕದಿತ್ತು ಅಂದರೆ ಸರ್ಜರಿ ಮಾಡಿ ಆ ಭಾಗನ ತೆಗೆದುಬಿಟ್ಟು ಅದನ್ನು ಟೆಸ್ಟಿಗೆ ಕಳಿಸ್ತಾರೆ. ಅದನ್ನು ನೋಡಿಕೊಂಡು ಮುಂದೆ ಕೀಮೊಥೆರಪಿ ಬೇಕಾಗ್ಬೋದಾ, ರೇಡಿಯೇಷನ್ ಬೇಕಾಗ್ಬೋದಾ, ಅಥವಾ ಏನೂ ಇಲ್ಲದೇ ಬರೀ ನಾರ್ಮಲಾಗೆ ಫಾಲೋ ಅಪ್ ಮಾಡ್ಕೊಂಡಿರ್ಬೋದು. ಸುಮಾರು ಜನಕ್ಕೆ ಏನು ಅಂದರೆ ಸ್ವಲ್ಪ ಕಾಯಿಲೆ ಜಾಸ್ತಿ ಇರುತ್ತೆ. ಸೊ ಸ್ಟಾರ್ಟಿಂಗಲ್ಲೇ ಸರ್ಜರಿ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ಆ ಜಾಗ ಹೇಗಿದೆ ಅಂದರೆ ಅಲ್ಲಿ ನಿಮಗೆ ಹಾರ್ಟ್ ಬರುತ್ತೆ, ಅದು ರಕ್ತನಾಳ, ಮುಖ್ಯ ರಕ್ತನಾಳಗಳು ಬರುತ್ತೆ ಅಲ್ಲಿ. ಸೊ ಇದರಿಂದ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಸುಮಾರು ಜನಕ್ಕೆ ಈ ಕೆಳಗಡೆ ಅನ್ನನಾಳದ ಕೆಳಗಡೆ ಭಾಗ ಕ್ಯಾನ್ಸರ್ ಬಂದಾಗ ಮೊದಲು ಸರ್ಜರಿ ಮಾಡೋದು ಕಷ್ಟ ಆಗುತ್ತೆ. ಸೊ ಈ ಜನರಿಗೆ ನಾವು ಫಸ್ಟು ಕೀಮೊಥೆರಪಿ ಅಥವಾ ಕೀಮೊಥೆರಪಿ ಮತ್ತು ರೇಡಿಯೇಷನ್ ಜೊತೆಯಲ್ಲಿ ಕೊಟ್ಬಿಟ್ಟು ಗಡ್ಡೆನ ಕರಗಿಸ್ತೀವಿ. ಈ ಕೀಮೊಥೆರಪಿ ರೇಡಿಯೇಷನ್ ಸ್ಟಾರ್ಟಿಂಗಲ್ಲಿ ಕೊಟ್ಟಾಗ ಗಡ್ಡೆ ಚೆನ್ನಾಗಿ ಕರಗತ್ತೆ. ಯೂಶ್ವಲಿ ಒಂದು 4 ವಾರ ರೇಡಿಯೇಷನ್ ಕೊಡ್ತೀವಿ. ವಾರದಲ್ಲಿ 5 ದಿನ ಡೈಲಿ ಬಂದು ತೊಗೊಂಡು ಹೋಗಬೇಕಾಗತ್ತೆ. ರೇಡಿಯೇಷನ್ನಿಂದ ಏನು ಮೇಜರ್ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಆಗಲೇ ಹೇಳ್ದಂಗೆ ಯಾವ ಥರದ್ದು ನೋವು ಆಗಲಿ ಉರಿ ಹೀಟು ಆ ಥರ ಏನೂ ಇರೋದಿಲ್ಲ. ಕೀಮೊಥೆರಪಿನೂ ಕೂಡ 2 ಮೆಡಿಸಿನ್ ಕೊಡ್ತಾರೆ. ಅದು ವೀಕ್ಲಿ ಒನ್ಸ್ ಕೊಡ್ತಾರೆ ಮತ್ತು ಮೈಲ್ಡ್ ಡೋಸ್ ಇರುತ್ತೆ, ವೆಲ್ ಟಾಲ್ರೇಟೆಡ್, ಮೇಜರ್ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ. ಸೊ ಈ ಥರ ಒಂದು ತಿಂಗಳು ರೇಡಿಯೇಷನ್ ಮತ್ತು ಕೀಮೊಥೆರಪಿ ಕೊಟ್ಬಿಟ್ಟು 1 ತಿಂಗಳು ವೆಯ್ಟ್ ಮಾಡ್ತೀವಿ. ಆವಾಗ ಗಡ್ಡೆ ಪೂರ್ತಿ ಕರಗತ್ತೆ. ಆ್ಯಂಡ್ ಸುಮಾರು ಜನಕ್ಕೆ ನಾವು ಏನು ನೋಡಿದ್ದೀವಿ ಅಂದರೆ ಪೂರ್ತಿ ವಾಸಿ ಆಗಿಬಿಟ್ಟಿರುತ್ತೆ. ಇದಾದಮೇಲೆ ಸರ್ಜರಿ ಮಾಡೋದು ಸುಲಭ ಆಗುತ್ತೆ, ಅದರಿಂದ ರಿಸಲ್ಟ್ಸು ಕೂಡ ಚೆನ್ನಾಗಿ ಬರುತ್ತೆ. ಸೊ ಈ ಕೆಳಗಡೆ ಅನ್ನನಾಳದಲ್ಲಿ ಬಂದಾಗ ಸರ್ಜರಿ ಮಾಡೋದು ಉತ್ತಮ. ಸೊ ರೇಡಿಯೇಷನ್ ಕೀಮೊಥೆರಪಿ ಕೊಟ್ಟು ಕರಗಿಸ್ಬಿಟ್ಟು ಅದಾದಮೇಲೆ ಸರ್ಜರಿ ಮಾಡೋದ್ರಿಂದ ರಿಸಲ್ಟ್ಸ್ ಚೆನ್ನಾಗಿರುತ್ತೆ ಮತ್ತು ಸರ್ವೈವಲೂ ಕೂಡ ಸುಮಾರು ದಿನ ಇರುತ್ತೆ. ಸೊ ಕೆಲವು ಒಮ್ಮೆ ಮಾತ್ರ ಸರ್ಜರಿ ಫಸ್ಟು ಮಾಡಿದಾಗ ಏನಾಗುತ್ತೆ ಅಂದರೆ ಗಡ್ಡೆಗಳು ಒಳಗಡೆ ಕಾಣಿಸ್ಕೊಂಡಿರುತ್ತೆ ನಾವು ಅದನ್ನು ಟೆಸ್ಟಿಗೆ ಕಳಿಸಿದಾಗ. ಆ ಸಿಚುವೇಷನಲ್ಲಿ ಮಾತ್ರ ಸರ್ಜರಿ ಆದಮೇಲೆ ರೇಡಿಯೇಷನ್ನು ಮತ್ತು ಕೀಮೊಥೆರಪಿ ಕೊಡಬೇಕಾಗತ್ತೆ. ಸೊ ಈ ಥರ 3 ಡಿಪಾರ್ಟ್ಮೆಂಟು ಜಾಯಿನ್ ಆಗಿ ನಾವು ಡಿಸಿಷನ್ನ ತೊಗೊಳ್ತೀವಿ. ಫಸ್ಟು ಅನ್ನನಾಳ ಕ್ಯಾನ್ಸರ್ ಬಂದಾಗ ಯಾವ ಭಾಗದಲ್ಲಿ ಕ್ಯಾನ್ಸರ್ ಬಂದಿದೆ ಅಂತ ಫಸ್ಟು ಡಿಸೈಡ್ ಮಾಡ್ತೀವಿ. ಅದರ ನಂತರ ಈ ಪೇಷಂಟಿಗೆ ಯಾವ ಟ್ರೀಟ್ಮೆಂಟ್ ಕರೆಕ್ಟ್ ಇರುತ್ತೆ, ಫಸ್ಟು ರೇಡಿಯೇಷನ್ ಕೀಮೋ ಕೊಡೋದು ಉತ್ತಮನಾ ಅಥವಾ ಸರ್ಜರಿ ಮಾಡೋದು ಉತ್ತಮನಾ ಅಥವಾ ಬರೀ ರೇಡಿಯೇಷನ್ ಕೀಮೊಥೆರಪಿಯಲ್ಲೇ ವಾಸಿ ಮಾಡೋದು ಬೆಟರಾ ಅಂತ ನಾವು ಡಿಸಿಷನ್ ತೊಗೊಳ್ತೀವಿ. ಈ ಥರ ಸರ್ಜನ್ನು, ರೇಡಿಯೇಷನ್ ಆಂಕಾಲಜಿಸ್ಟ್, ಮೆಡಿಕಲ್ ಆಂಕಾಲಜಿಸ್ಟ್ ಜೊತೆಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಆ ಪರ್ಟಿಕ್ಯುಲರ್ ಪೇಷಂಟ್ಗೆ ಯಾವುದು ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಡಿಸೈಡ್ ಮಾಡಿ ಆಮೇಲೆ ತಿಳಿಸಿ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ನಿಮ್ಗೇನಾದರೂ ಅನ್ನನಾಳದಲ್ಲಿ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯಿತು ಅಂದರೆ ಭಯ ಪಡೋದು ಬೇಡ. ಒಳ್ಳೆ ಉತ್ತಮ ಟ್ರೀಟ್ಮೆಂಟ್ ಇದೆ. ಡಾಕ್ಟರ್ನ ಮೀಟ್ ಮಾಡಿ ಇನ್ನೂ ಹೆಚ್ಚಿಗೆ ಜಾಣಕಾರಿ ತೊಗೊಳ್ಳಿ, ತಿಳುವಳಿಕೆ ಆದಮೇಲೆ ನೀವು ಟ್ರೀಟ್ಮೆಂಟ್ ಡಿಸಿಷನ್ ತೊಗೋಬೋದು. ಥ್ಯಾಂಕ್ ಯು.